ಬಹಳ ಟೇಸ್ಟಿ ಮತ್ತು ಆರೋಗ್ಯವಾಗಿರುವಂಥ ಒಂದು ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋಣ ಬನ್ನಿ. ನಾನಿಲ್ಲಿ 5ರಿಂದ 6 ಥರ ವೆಜಿಟೇಬಲ್ಸನ್ನ ತೊಗೊಂಡಿದ್ದೀನಿ. ಎಲ್ಲವನ್ನು ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಚಾಪ್ ಮಾಡ್ಕೊಂಡಿರೋದು. ಆಮೇಲೆ ನಾನು ಕ್ಯಾಬೇಜ್ನ ಹಾಕ್ತಾಯಿದ್ದೀನಿ, ಅಂದರೆ ಎಲೆಕೋಸನ್ನ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೂಲಂಗಿ ಮತ್ತು ಕ್ಯಾರೆಟ್ನ ಉದ್ದುದ್ದಕ್ಕೆ ಚಾಪ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಇವೆರಡನ್ನೂ ನಾನು ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿನ ಚಾಪ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ವೆಜಿಟೇಬಲ್ಸ್ ಬಹಳ ಹೆಲ್ದಿಯಾಗಿರುತ್ತೆ, ಬಹಳ ರುಚಿಯಾಗಿರುತ್ತೆ. ಆ್ಯಂಡ್ ನೀವು ಇದಕ್ಕೆ ಟೊಮೆಟೊ ಕೆಚಪ್ನ ಯೂಸ್ ಮಾಡಬೇಕಾಗತ್ತೆ. ಅದು 6ರಿಂದ 7 ಸ್ಪೂನು ಟೊಮೆಟೊ ಕೆಚಪ್ನ ಯೂಸ್ ಮಾಡ್ಕೊಳ್ಳಿ. ಸಾಕಾಗದಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಆದರೆ ಹಿಂದೆಯೇ ನಾನು ಇಲ್ಲಿ ತಂದೂರಿ ಮೈನೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಶಲಿ ಮೈನೀಸ್ನ ತುಂಬ ಜನ ಮನೇಲೇ ಮಾಡ್ಕೋತೀರಾ, ಖಂಡಿತ ಮಾಡ್ಕೋಬೋದು. ನಾನು ಇಲ್ಲಿ ಹೊರಗಡೆದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6ರಿಂದ 7 ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೈನೀಸು. ಸಾಲಿಲ್ಲ, ಸೊ ಮತ್ತೆ ಇನ್ನೊಂದು 2 ಸ್ಪೂನ್ನ ಆಮೇಲೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದು ರೌಂಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚಾಪ್ ಮಾಡಿರೋ ತರಕಾರಿಗಳಿಗೆಲ್ಲ ಕೋಟ್ ಆಗಬೇಕು ಇದು. ಈಗ ನೀವು ಇದಕ್ಕೆ ಒಂದು 1/4 ಸ್ಪೂನ್ ಉಪ್ಪು ಹಾಗೆ 1/4 ಸ್ಪೂನ್ ಸಕ್ಕರೆನ ಹಾಕ್ಕೋಬೇಕು. ಇದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ತುಂಬ ಜನ ಮನೆಯಲ್ಲಿ ಈ ಪಿಜ್ಜಾ ಟಾಪಿಂಗ್ಸ್ ಇರುತ್ತಲ್ಲ, ಲೈಕ್ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್, ಇದನ್ನ ನೀವು ಹಾಕ್ಕೋಬೋದು ಬೇಕಾದರೆ. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಮಾಡೋದ್ರಿಂದ ನಾನು ಗ್ರೀನ್ ಚಟ್ನಿ ಯೂಸ್ ಮಾಡ್ತಿಲ್ಲ. ಹಾಗೆ ನೀವು ಪನ್ನೀರ್ ಗ್ರೇವಿ ಏನಾದರೂ ಮನೇಲಿ ಮಾಡಿರೋದಿದ್ದರೆ ಅದನ್ನು ಒಂದು ಲೇಯರ್ ಹಾಕಿ ಬಹಳನೇ ರುಚಿಯಾಗಿರುತ್ತೆ. ಇಲ್ಲಿ ನಾನು ಪಿಜ್ಜಾ ಚೀಸ್ನ ತೊಗೊಂಡಿದ್ದೀನಿ. ನೀವು ಬ್ರೆಡ್ನ ಒಂದು ಭಾಗಕ್ಕೆ ನೀವು ಬೇಸಿಗೆ ಅಂದರೆ ಕೆಳಗಡೆ ಲೇಯರ್ನ ನೀವು ಪಿಜ್ಜಾ ಚೀಸ್ ಹಾಕಬೇಕು. ಅದಕ್ಕೆ ಮುಂಚೆ ನೀವು ಬಟರಿಂದ ಬೆಣ್ಣೆಯಿಂದ ಒಂದು ಲೇಯರ್ ಹಾಕ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನು ಕೋಟಿಂಗ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ ಚಾಪಿಂಗ್ಸ್ನ ಎಲ್ಲ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸುತ್ತಲೂ ಹಾಕ್ಕೊಳ್ಳಿ, ನೀವು ನೀಟಾಗಿ ಬರುತ್ತೆ. ಈಗ ನೀವು ಅದ್ರ ಮೇಲೆ ಇನ್ನೊಂದು ಲೇಯರು ಪಿಜ್ಜಾ ಚೀಸ್ನ ಏನಿರುತ್ತೆ ಅದನ್ನ ಹಾಕ್ಕೋಬೋದು, ಅಥವಾ ನಿಮಗೆ ಚೀಸ್ ಸ್ಲೈಸಸ್ ಸಿಗುತ್ತೆ ನೋಡಿ, ಅದನ್ನಾದರೂ ಹಾಕ್ಕೋಬೋದು, ಯಾವುದಾದ್ರೂ ಸರಿ. ಇಲ್ಲಿ ನಾನು ಪಿಜ್ಜಾ ಚೀಸ್ನೇ ಬಳಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಸುತ್ತಲೂ ಎಲ್ಲ ಕವರ್ ಆದಮೇಲೆ ನೀವು ಇನ್ನೊಂದು ಬ್ರೆಡ್ ಕ್ರಂಬ್ ಇದೆಯಲ್ಲ ಅದನ್ನು ಅದರ ಮೇಲೆ ಕ್ಲೋಸ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ನೀವು ಇನ್ನೊಂದು ಲೇಯರು ಪಿಜ್ಜಾ ಚೀಸ್ನ ಹಾಕ್ಕೋಬೇಕಾಗುತ್ತೆ. ನೀಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಕಮ್ಮಿ ಹಾಕ್ಕೋತಾರೆ. ಸೊ ಇಲ್ಲಿ ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ನಾವು ಕೆಳಗಡೆ ಮತ್ತು ಮೇಲೆ ಲೇಯರ್ ಎರಡು ಕಡೆಯೂ ನಾವು ಪಿಜ್ಜಾ ಚೀಸ್ ಕೊಟ್ಟಿರೋದ್ರಿಂದ ಇದು ನೀಟಾಗಿ ಕುಕ್ ಆದಮೇಲೆ ಅದು ಕಟ್ ಮಾಡಿದಾಗ ನೀಟಾಗಿ ಎಲಾಸ್ಟಿಸಿಟಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ 2 ಲೇಯರ್ ಕೊಟ್ಟಿದ್ದೀನಿ ನಾನು. ಇದ್ರ ಮೇಲೆ ಇನ್ನೊಂದು ಸ್ಪೂನ್ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಬಟರ್ ಹಾಕಿದ್ದೆ ಮುಂಚೆನೇ. ಸೊ ಈಗ ನಾನು ಇನ್ನೊಂದು ಸ್ಪೂನ್ ತುಪ್ಪನ ಹಾಕಿ ಫ್ಲಿಪ್ ಮಾಡ್ತಾಯಿದ್ದೀನಿ. ತಿರುಗಿಸ್ಕೊಂಡು ನಾನು ಮುಚ್ಚಿಡ್ತಾ ಇದ್ದೀನಿ ಈಗ ಲಿಡ್ಡಲ್ಲಿ. ಯೂಶಲಿ ಸ್ಯಾಂಡ್ವಿಚಸ್ನ ಮುಚ್ಚಿಡಬಾರ್ದು, ಮುಚ್ಚಿಟ್ರೆ ಅದೊಂಚೂರು ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಏನಕ್ಕೆ ಮುಚ್ಚಿಡ್ತಾ ಇದ್ದೀನಿ ಅಂದರೆ ಪಿಜ್ಜಾ ಚೀಸ್ ಬಂದು ಮೆಲ್ಟ್ ಆಗಬೇಕು, ಅದರಿಂದ ನಾನು ಮುಚ್ಚಿಡ್ತಾ ಇದ್ದೀನಿ. ಅದಾದಮೇಲೆ ನೀವು ಓಪನಲ್ಲಿ ರೋಸ್ಟ್ ಮಾಡ್ಬೋದು ಇನ್ನೊಂದು ಸತಿ. ಈಗ ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಅದು ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗಿದೆ ಒಳಗಡೆ. ಫ್ಲಿಪ್ ಮಾಡಿ ಇನ್ನೊಂದು ಸತಿ ಕುಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಕ್ರಿಸ್ಪಿ ಹಾಗೆ ಟೇಸ್ಟಿಯಾಗಿರುವಂಥ ವೆಜ್ ಸ್ಯಾಂಡ್ವಿಚ್ ರೆಡಿ. ಈಗ ನೀವು ಬಹಳ ರುಚಿಯಾಗಿರುವಂಥ ಈ ಸ್ಯಾಂಡ್ವಿಚ್ನ ಕೆಚಪ್ ಜೊತೆ ಸವಿಬೋದು. ನೀವು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.